ಪ್ರಥಮ ಪ್ರಧಾನಮಂತ್ರಿಗಳಾದಂತ ಪಂಡಿತ್ ನೆಹರೂರವರು ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಲಿಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ಕೂಡ ಅವರು ಕೈಗೊಂಡಿದ್ದಾರೆ ಅನ್ನುವಂಥದ್ದನ್ನ ಅತ್ಯಂತ ಗೌರವಪೂರ್ವಕವಾಗಿ ನಾವು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಹಾಗೇನೆ ಒಂದು ಜನಪರ ಸಂವಿಧಾನವನ್ನ ನೀಡಿದಂತ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಅತ್ಯುತ್ತಮವಾದ ಸಂವಿಧಾನವನ್ನು ನಮಗೆ ನಾವೇ ಅರ್ಪಣೆಯನ್ನು ಮಾಡಿಕೊಂಡಿದ್ದೇವೆ. ಹಾಗೇನೆ ಶ್ರೀಮತಿ ಇಂದಿರಾ ಗಾಂಧಿಯವರು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಹೊಸ ರೂಪವನ್ನ, ಹೊಸ ಸಂಘಟನೆಯನ್ನ ಬಡವರ ಪರವಾಗಿ, ಶೋಷಿತರ ಪರವಾಗಿ, ರೈತರ ಪರವಾಗಿ, ಕಾರ್ಮಿಕರ ಪರವಾಗಿ, ಮಹಿಳೆಯರ ಪರವಾಗಿ ಅತ್ಯಂತ ಜನಪರವಾದಂತಹ ಕಾನೂನುಗಳನ್ನ, ಕಾರ್ಯಕ್ರಮಗಳನ್ನ ಕೊಟ್ಟಂತ ಒಬ್ಬ ದಿಟ್ಟ ಮಹಿಳೆ ನಾಯಕರಾಗಿ ಅತ್ಯಂತ ಸಮರ್ಥವಾಗಿ ದೇಶವನ್ನು ಮುನ್ನಡೆಸಿದಂತ ಮಹಾತ್ಮ ಗಾಂಧಿಯವರು ನಾವು ಎಲ್ಲ ಕಾಲಕ್ಕೂ ಕೂಡ ಇತಿಹಾಸದ ಪುಟಗಳಲ್ಲಿ ಇತಿಹಾಸವನ್ನ ಅವರು ಗೊತ್ತು ಮಾಡಿದ್ದಾರೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಎಲ್ಲ ತ್ಯಾಗವನ್ನ ಮಾಡಿದ್ದಾರೆ, ಹೋರಾಟವನ್ನ ಮಾಡಿದ್ದಾರೆ. ಆ ಹೋರಾಟ ಮಾಡಿದ ಪರಿಣಾಮ ಈ ದೇಶದಲ್ಲಿ ಇವತ್ತು ಪ್ರಜಾಪ್ರಭುತ್ವವನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗಿದೆ ಸ್ನೇಹಿತರೆ. ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ, ಕೆಲವು ಟಾಕಿಂಗ್ ಪಾಯಿಂಟ್ಸ್ ಅನ್ನು ಅಷ್ಟೇ ಕೊಡ್ತೇನೆ. ಮತ್ತೆ ನಾವು ನೀವು ಕೂಡಿ ಮಾಡಬೇಕಾಗಿರುವಂತಹ ಜವಾಬ್ದಾರಿಗಳ ಅದರ ಬಗ್ಗೆ ನಿಮ್ಮೆಲ್ಲರ ಗಮನವನ್ನು ಸೆಳೆಯುವಂತಹ ಪ್ರಯತ್ನವನ್ನ ನಾನು ಈ ಸಂದರ್ಭದಲ್ಲಿ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ಕರ್ನಾಟಕದಲ್ಲಿ ಒಂದು ಹೊಸ ವಾತಾವರಣ ಕೂಡ ನಿರ್ಮಾಣ ಆಗಿದೆ. 6 ವರ್ಷಗಳ ಕಾಲ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಕ್ರಿಯಾಶೀಲವಾಗಿ ಜವಾಬ್ದಾರಿಯುತವಾಗಿ ಕಾರ್ಯಕ್ರಮಗಳನ್ನ, ಕಾನೂನುಗಳನ್ನ, ಅದರ ಹಿಂದಿನ ಬಿಜೆಪಿಯ ವಿರುದ್ಧ ಹೋರಾಟವನ್ನ ಮಾಡಿ ಸಿದ್ದರಾಮಯ್ಯನವರ ಜೊತೆಗೂಡಿ ಮಾಡಿದಂತ ಪ್ರಯತ್ನ, ಅವರ ಅಧ್ಯಕ್ಷರಾಗಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿ D.K. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಅತ್ಯಂತ ಉತ್ಸಾಹದಿಂದ ಅವರು ತಮ್ಮ ಕಾರ್ಯವೈಖರಿಯನ್ನ ಪ್ರಾರಂಭ ಮಾಡಿದ್ದಾರೆ. ಹಾಗಾಗಿ ತಮ್ಮೆಲ್ಲರ ಪರವಾಗಿ ಕೂಡ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಶ್ರೀ ನಮ್ಮ ಹರಿಪ್ರಸಾದ್ ಅವರು, B.K. ಹರಿಪ್ರಸಾದ್ ಅವರು ಕಾಂಗ್ರೆಸ್ಸಿಗೆ ಅತ್ಯಂತ ಸಮರ್ಪಣಾ ಭಾವದಿಂದ ಆ ಕಡೆ ಈ ಕಡೆ ಯಾವ ಕಡೆಗೂ ನೋಡದೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳಿಗೆ, ಸಂವಿಧಾನದ ಆಶಯಗಳಿಗೆ ಅದಕ್ಕೆ ಹೆಚ್ಚಿನ ಗಮನವನ್ನು ಕೊಟ್ಟು ನಿರಂತರವಾಗಿ, ಯಾರಾದ್ರೂ ಸಾಮಾನ್ಯವಾಗಿ ಸರ್ಕಾರದಲ್ಲಿ ಏನಾದ್ರೂ ಅವಕಾಶ ಕೊಡ್ತೀರಾ ಅಂತ ಹೇಳಿದ್ರೆ ನನ್ನ ಸರ್ಕಾರದಲ್ಲಿ ಅವಕಾಶ ಕೊಡಿ ಅಂತ ಕೇಳ್ತಾರೆ. ಆದ್ರೆ B.K. ಹರಿಪ್ರಸಾದ್ ಅವರು ನನಗೆ ಪಕ್ಷದ ಸಂಘಟನೆಯಲ್ಲಿ ಏನಾದ್ರೂ ಕೆಲಸ ಮಾಡ್ಲಿಕ್ಕೆ ಅವಕಾಶಗಳನ್ನ ಕೊಡಿ ಅಂತ ಕೇಳುವಂತ ಒಬ್ಬ ವ್ಯಕ್ತಿ, ಒಬ್ಬ ನಾಯಕ. ಹಾಗಾಗಿ ಇಡೀ ಭಾರತದ ಎಲ್ಲ ಕಾಂಗ್ರೆಸ್ಸಿಗರ ಪರಿಚಯ ಇದೆ. ಮತ್ತು ಶ್ರೀಮತಿ ಇಂದಿರಾ ಗಾಂಧಿಯವರು, ರಾಜೀವ್ ಗಾಂಧಿಯವರು, ಹಾಗೇನೆ ರಾಹುಲ್ ಗಾಂಧಿಯವರು, ಇವರೆಲ್ಲರ ಜೊತೆಗೂ ಕೂಡ ಅತ್ಯಂತ ನಿಕಟವಾಗಿ ಕೆಲಸವನ್ನು ಮಾಡಿರ್ತಕ್ಕಂಥವ್ರು. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ರಾಜ್ಯದವರು ಅತ್ಯಂತ ಸಮರ್ಥವಾಗಿ ರಾಜ್ಯಸಭೆಯಲ್ಲೂ ಕೂಡ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ರಾಜ್ಯಸಭೆಯಲ್ಲಿ ಅವರು ಅತ್ಯಂತ ಸಮರ್ಥವಾಗಿ ಕೆಲಸವನ್ನ ಮಾಡೋದ್ರ ಜೊತೆಗೆ ಡೆಲ್ಲಿನಲ್ಲಿ AICC ಕಚೇರಿ ಸಮರ್ಥವಾಗಿರ್ಲಿಲ್ಲ, ಪರಿಣಾಮಕಾರಿಯಾಗಿರ್ಲಿಲ್ಲ. ಅತ್ಯಂತ ಒಂದು ಸಮರ್ಥವಾದಂತಹ ಒಂದು ಕಟ್ಟಡವನ್ನು ಕೂಡ ಅವರು ನಿರ್ಮಾಣವನ್ನ, ಎಲ್ಲರ ಸಹಕಾರವನ್ನು ಕೂಡ ಅವರು ಪಡ್ಕೊಂಡು ಮಾಡಿದ್ದಾರೆ ಮತ್ತು ರಾಜ್ಯಸಭೆಗೆ ಪುನರಾಯ್ಕೆ ಆಗಿದ್ದಾರೆ. ಅವರು ನಮ್ಮ ಹರಿಪ್ರಸಾದ್ ಅವರನ್ನ ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಗೆ ಎಲ್ಲರ ಅಭಿಪ್ರಾಯಗಳನ್ನ ಪಡೆದು ಹರಿಪ್ರಸಾದ್ ಅವರು ಸೂಕ್ತ ಅಂತ ಹೇಳಿ ಅವರನ್ನ ಇವತ್ತು ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ. ಹಾಗಾಗಿ ಹರಿಪ್ರಸಾದ್ ಅವರಿಗೆ ನಾನು ಈ ಸಂದರ್ಭದಲ್ಲಿ ಮತ್ತೊಂದು ಇತಿಹಾಸ ಕೂಡ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಜನಪರವಾಗಿ ಆಡಳಿತವನ್ನ ಮಾಡಿ ಒಂದು ಇತಿಹಾಸವನ್ನ ನಿರ್ಮಾಣ ಮಾಡಿ 8 ವರ್ಷಗಳ ಕಾಲ ದೀರ್ಘ ಮುಖ್ಯಮಂತ್ರಿಗಳಾಗಿ 17 ಬಜೆಟ್ಗಳನ್ನ ಇವತ್ತು ರಾಜ್ಯದ ಅಭಿವೃದ್ಧಿಗೆ ಜನರ ಪರವಾಗಿ ಅರ್ಪಿಸಿದಂತ ಒಬ್ಬ ನಾಯಕ. ಬಹಳ ಜನ ನಿರೀಕ್ಷೆಯನ್ನ ಮಾಡಿದ್ರು, ಇವರು ಅಧಿಕಾರವನ್ನ ಕೊಡ್ತಾರೋ ಇಲ್ವೋ, ಹಾಗೆ ಹೀಗೆ ಅಂತ ಹೇಳಿದ್ರು. ಅತ್ಯಂತ ಗೌರವಯುತವಾಗಿ, ಜವಾಬ್ದಾರಿಯುತವಾಗಿ AICC ಅವರ ಮಾರ್ಗದರ್ಶನದ ಹಿನ್ನೆಲೆಯಲ್ಲಿ ಅವರು ಏನು ಹೇಳಿದ್ರು, ಇವ್ರು ಏನ್ ಮಾತಾಡ್ಕೊಂಡು ಬಂದಿದ್ರು, ಹಾಗೆ ಶಿವಕುಮಾರ್ ಅವರಿಗೆ ಅವರು ಮುಖ್ಯಮಂತ್ರಿಗಳಾಗಿ ಹೊಸ ತಲೆಮಾರಿನ ಜನರಿಗೆ ಇವತ್ತು ಅವರ ಅಧಿಕಾರವನ್ನು ಹಸ್ತಾಂತರ ಮಾಡುವಂತದ್ರಲ್ಲಿ ಇಡೀ ದೇಶದ ಮೆಚ್ಚುಗೆಯನ್ನು ಸಿದ್ದರಾಮಯ್ಯನವರು ಗಳಿಸಿಕೊಂಡಿದ್ದಾರೆ. ಅವರು ಕೂಡ ಇವತ್ತು CWSA ಸದಸ್ಯರಾಗಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೆಯೇ ಡಾಕ್ಟರ್ G. ಪರಮೇಶ್ವರ ಉಪಮುಖ್ಯಮಂತ್ರಿಗಳಾಗಿ ಇವತ್ತು ಆಗಿದ್ದಾರೆ. ಆ 8 ವರ್ಷಗಳ ಕಾಲ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಇತಿಹಾಸದಲ್ಲಿ ಯಾರೂ ಕೂಡ ಇಷ್ಟು ದೀರ್ಘವಾಗಿ ಅಧ್ಯಕ್ಷರುಗಳಾಗಿರ್ಲಿಲ್ಲ. ಹಾಗಾಗಿ ಅವರು ಕೂಡ 2013ರಲ್ಲಿ ಸಮರ್ಥವಾಗಿ ಅಧ್ಯಕ್ಷರಾಗಿ ಕೆಲಸವನ್ನ ಮಾಡಿ ಪಕ್ಷವನ್ನ ಅಧಿಕಾರಕ್ಕೆ ತರುವಂತದ್ರಲ್ಲಿ ಅವತ್ತು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಇವರೆಲ್ಲರ ಮಾರ್ಗದರ್ಶನ ತೆಗೆದುಕೊಂಡು ಸಿದ್ದರಾಮಯ್ಯನವರ ಜೊತೆಗೂಡಿ ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡಿ ಪಕ್ಷ ಅಧಿಕಾರಕ್ಕೆ ಬರುವಂತದ್ರಲ್ಲಿ ಅವರು ಕೂಡ ಸಮರ್ಥವಾಗಿ ಕೆಲಸ ಮಾಡಿ ಎಲ್ಲರ ಕಾರ್ಯಕ್ರಮ ಮಾಡ್ಕೊಳ್ತಾನೆ. ಇದು ಬಹಳ ಮುಖ್ಯವಾದಂತಹ ಒಂದು ಕಾರ್ಯಕ್ರಮ. SIR, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ವೋಟರ್ ರೋಲ್ ಸಂಬಂಧಪಟ್ಟಂತ ಮತ
ಪರಿಷ್ಕರಣೆಗೆ ಸಂಬಂಧಪಟ್ಟ ಹಾಗೆ ನಡೀತಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಸೊ ನಾನು ಒಂದಷ್ಟೇ ಟಾಕಿಂಗ್ ಪಾಯಿಂಟ್ಸ್ ಅನ್ನ ಹೇಳಿ ಆಮೇಲೆ ನಮ್ಮ ಅಧ್ಯಕ್ಷರು ಮಾತಾಡೋರಿದ್ದಾರೆ, ಮಂಜುನಾಥ್ ಭಂಡಾರಿ ಅವರು ಮಾತಾಡೋರಿದ್ದಾರೆ, UT ಖಾದರ್ ಅವರು ಮಾತಾಡಿದ್ದಾರೆ, ವಿನಯ್ ಕುಮಾರ್ ಯಾರೆಲ್ಲ ವಿಧಾನಸಭೆ ಮತ್ತು ಲೋಕಸಭೆಗೆ ಸ್ಪರ್ಧೆ ಮಾಡಿದಂತ ಅಭ್ಯರ್ಥಿಗಳು ಯಾರಿದ್ದಾರೆ ಅವರ ಹೊಣೆಗಾರಿಕೆ ಕೂಡ ಇದೆ. ಇದನ್ನ ನಾವು ಗಂಭೀರವಾಗಿ ನಾವು ನೋಡ್ಕೊಳ್ಬೇಕಾಗತ್ತೆ. ಅವರ ಸಹಾಯಕ್ಕೆ ನಾವು ಹೋಗ್ಬೇಕಾಗತ್ತೆ. ಯಾವುದೋ ದಾಖಲೆಗಳನ್ನ ಹೆಸರಿಲ್ಲ ಅಂತಲೋ, ಬರ್ತ್ ಸರ್ಟಿಫಿಕೇಟ್ ಇಲ್ಲ ಅಂತಲೋ, ಮತ್ತೆ ಯಾವುದೋ ಒಂದು 13 ಸರ್ಟಿಫಿಕೇಟ್ಗಳನ್ನ ಅವರು ವಿನಾಕಾರಣ ಕೇಳಿದಾರಲ್ಲ, ಅದೆಲ್ಲದರ ಬಗ್ಗೆ ನಾವು ನೆರವಾಗುವಂತ ರೀತಿಯಲ್ಲಿ ನಾವು ನೋಡ್ಕೋಬೇಕಾಗುತ್ತೆ. ಹಿಂದಿನ ಮುಖ್ಯಮಂತ್ರಿಗಳಾಗಿದ್ದಂತ ಸಿದ್ದರಾಮಯ್ಯನವರು ಕೂಡ ಅಧಿಕಾರಿಗಳಿಗೆ ಆದೇಶವನ್ನ ಕೊಟ್ಟಿದ್ದಾರೆ. ಈಗಾಗಲೇ ಈಗಿನ ಮುಖ್ಯಮಂತ್ರಿಗಳಾದಂತಹ ಶ್ರೀ DK ಶಿವಕುಮಾರ್ ಅವರು ಕೂಡ ಅಧಿಕಾರಿಗಳಿಗೆ ಆದೇಶವನ್ನ ಕೊಟ್ಟಿದ್ದಾರೆ. ನೈಜ ಮತದಾರರು ಯಾರಿದ್ದಾರೆ ಅವರು ಯಾವುದೇ, ಅದರಲ್ಲೂ ವಿಶೇಷವಾಗಿ ಯಾಕಂದ್ರೆ ಬಿಜೆಪಿಯವರ ಸಂಚಿದೆ, ಬಿಜೆಪಿಯವರ ಉದ್ದೇಶ ಏನು, ಯಾರೆಲ್ಲ ಕಾಂಗ್ರೆಸ್ಸಿನ ಬೆಂಬಲಿಗರಿದ್ದಾರೆ, ಕಾಂಗ್ರೆಸ್ಸಿನ ಹಿತೈಷಿಗಳು ಯಾರಿದ್ದಾರೆ ಅವರನ್ನ ಹೇಗೆ ಮತದಾರ ಪಟ್ಟಿಯಿಂದ ಹೊರಗೆ ಕಳಿಸಬಹುದು ಅನ್ನುವಂತ ಒಂದು ಪ್ರಯತ್ನವನ್ನ ಬಹಳ ಬಹಳ ನಿಗೂಢವಾಗಿ ಅವರು ಮಾಡ್ತಾ ಇದ್ದಾರೆ. ಅವರು ಕೂಡ ತಮ್ಮ ತಂಡಗಳನ್ನ ಮಾಡ್ಕೊಂಡಿದ್ದಾರೆ. ಬರೇ ನಾವು ಮಾತ್ರ ಮಾಡ್ತಿದ್ದೀವಿ ಅಂತ ತಾವ್ಯಾರು ಕೂಡ ಎಚ್ಚರ ತಪ್ಪುವಂಥದ್ದು ಬೇಡ. ಯಾಕಂದ್ರೆ ಒಂದು ರಾಜಕೀಯ ಪಕ್ಷವಾಗಿ ದೇಶವನ್ನು ಆಳ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇವತ್ತು ಎಲೆಕ್ಷನ್ ಕಮಿಷನ್ ಅನ್ನ ಹೇಗೆಲ್ಲ ದುರುಪಯೋಗ ಮಾಡ್ಕೊಳ್ಬಹುದು ಅನ್ನೋದನ್ನ ನಮ್ಮ ಕಣ್ಣಿಂದ ನಾವು ನೋಡ್ತಾ ಇದ್ದೀವಿ. ದುರುಪಯೋಗವನ್ನು ಈ ಸಂಸ್ಥೆಯನ್ನ ಹೇಗೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ. ಹಾಗಾಗಿ ಒಂದು ರಾಜಕೀಯ ಪಕ್ಷವಾಗಿ ನಮಗೆ ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಬಹಳ ದೊಡ್ಡ ಹೊಣೆಗಾರಿಕೆ ಕಾಂಗ್ರೆಸ್ ಪಕ್ಷದ ಮೇಲಿದೆ. ಅದನ್ನ ನಾವು ಬಹಳ ಎಚ್ಚರಿಕೆಯಿಂದ ನಾವು ಗಮನವನ್ನು ಹರಿಸಬೇಕಾಗುತ್ತೆ ಸ್ನೇಹಿತರೆ. ಸುಮಾರು 45 ಕ್ಷೇತ್ರಗಳನ್ನು ಅವರು ಗುರುತು ಮಾಡಿದ್ದಾರೆ. 100, 200 ಮತ್ತು 10,000 ಮತಗಳಲ್ಲಿ ಯಾರೆಲ್ಲ ನಮ್ಮ ಅಭ್ಯರ್ಥಿಗಳು ಹಿನ್ನಡೆ ಆಗಿದೆ ಆ ಕ್ಷೇತ್ರಗಳಲ್ಲಿ ನಾವು ಹೇಗೆ ಕೈಯಾಡಿಸಿ ಕಾಂಗ್ರೆಸ್ಸಿನ ಬೆಂಬಲಿಗರು ಹಿತೈಷಿಗಳ ಮತದಾರರ ಹಕ್ಕುಗಳನ್ನ ಕಸಿಸ್ಕೊಂಡ್ರೆ ನಾವಲ್ಲಿ ಹೇಗೆ ಗೆಲುವನ್ನ ಸಾಧಿಸಬಹುದು ಅಂತ ಹೇಳಿ ಆ ಪ್ರಯತ್ನಗಳ ಕಡೆ ಅವರು ಗಮನವನ್ನು ಹರಿಸ್ತಾ ಇದ್ದಾರೆ. ಹಾಗಾಗಿ ನಾನು BLAಗಳಲ್ಲಿ ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ಸುಮ್ಮನೆ ನೇಮಕಾವಸ್ಥೆ ತಾವ್ಯಾರು ಕೂಡ BLAಗಳು ಆಗ್ಬೇಕು. ಯಾರಿಗೆ ಸಮಯ ಕೊಡಕ್ಕಾಗತ್ತೆ, ಯಾರಿಗೆ ಕೊಟ್ಟಂತ ಜವಾಬ್ದಾರಿಯನ್ನ ತೆಗೆದುಕೊಳ್ಳಕ್ ಸಾಧ್ಯ ಆಗುತ್ತೆ, ಯಾರಿಗೆ ಬದ್ಧತೆ ಇದೆ ಅವರನ್ನ ಮಾತ್ರ ದಯಮಾಡಿ ನಮ್ಮ ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡಿದಂತವರು, ವಿಧಾನಸಭೆಯಲ್ಲಿ ಸ್ಪರ್ಧೆ ಮಾಡಿದಂತ ಮುಖಂಡರುಗಳು ಅವರಿಗೆ ತಿಳಿ ಹೇಳಬೇಕಾಗತ್ತೆ. BLOಗಳ ಜೊತೆಗೆ ಮನೆಗೆ ಹೋಗಿ ಭೇಟಿಯನ್ನ ಕೊಡಬೇಕಾಗುತ್ತೆ. ನೀವು BLOಗಳ ಜೊತೆ ಸಂಪರ್ಕ ಇಟ್ಕೊಳ್ಳದೆ ಇದ್ರೆ ಅಥವಾ BLOಗಳೇನಾದ್ರೂ ಹೆಚ್ಚು ಕಡಿಮೆ ಮಾಡಿದ್ರೆ ಅಲ್ಲಿ ಸೂಪರ್ವೈಸರ್ಸ್ ಇರ್ತಾರೆ, ಅವ್ರ ಗಮನಕ್ಕೂ ಕೂಡ ತಾನೆ. ಆಮೇಲೆ ನಮ್ಮ ಮುಖಂಡರುಗಳು ಇರ್ತಾರೆ, ಡೆಪ್ಯೂಟಿ ಕಮಿಷನರ್ ಗಮನಕ್ಕೂ ತಾನೆ ಇಂಥ BLO ಸರಿಯಾದಂತ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ, ಜವಾಬ್ದಾರಿಯುತವಾಗಿ ನಡ್ಕೊಳ್ತಾ ಇಲ್ಲ ಅನ್ನೋ ಯಾವುದಾದ್ರೂ ಒಂದು ರಾಜಕೀಯ ಪಕ್ಷ ಸಂವಿಧಾನಕ್ಕೆ ಬದ್ಧವಾಗಿದ್ದು ಸಂವಿಧಾನದ ಆಶಯಗಳನ್ನ ಉದ್ದೇಶಗಳನ್ನ ಅತ್ಯಂತ ಸಮರ್ಪಕವಾಗಿ ಅಲ್ಲೊಂದು ಇಲ್ಲೊಂದು ಲೋಪದೋಷಗಳಾಗಿರ್ಬೋದು ಎಲ್ಲದರ ಮಧ್ಯೆನೂ ಕೂಡ ಪ್ರಜಾಪ್ರಭುತ್ವವನ್ನ ಸಂವಿಧಾನವನ್ನ ಗಟ್ಟಿಗೊಳಿಸುವಂತ ಒಂದು ಪ್ರಕ್ರಿಯೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರೆ ಅದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಮತ್ತು ಅದರ ನಾಯಕರು ಅನ್ನುವಂಥದ್ದು. ನಾನು ಈಗಾಗಲೇ ಹರಿಪ್ರಸಾದ್ ಅವರನ್ನು ನೆನಪು ಮಾಡ್ಕೊಳ್ತಾ ಇದ್ದೆ. ಹರಿಪ್ರಸಾದ್ ಅವರು ಶ್ರೀಮತಿ ಇಂದಿರಾ ಗಾಂಧಿ ಅವರ ಜೊತೆಗೂ ಕೂಡ ಕೆಲಸ ಮಾಡಿದ್ದಾರೆ, ಹಾಗೇನೆ ರಾಜೀವ್ ಗಾಂಧಿ ಅವರ ಜೊತೆ ಕೆಲಸ ಮಾಡಿದ್ದಾರೆ, ಸುಮಾರು ರಾಹುಲ್ ಗಾಂಧಿ ಅವರ ಜೊತೆ ಕೆಲಸ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ಕೂಡ ಭಾರತ್ ಜೋಡೋ ಕಾರ್ಯಕ್ರಮ ಅತ್ಯಂತ ಪರಿಣಾಮಕಾರಿಯಾಗಿ ದೇಶದಲ್ಲಿ ನಡೀತು. ಗಾಂಧಿಯವರು ಪಾದಯಾತ್ರೆ ಮಾಡಿದ್ರು, ಅದಾದ್ಮೇಲೆ ವಿನೋಬಾ ಭಾವೆ ಪಾದಯಾತ್ರೆ ಮಾಡಿದ್ರು ದೇಶದ ಉದ್ದಗಲಕ್ಕೂ, ಅದಾದ್ಮೇಲೆ ಚಂದ್ರಶೇಖರ್ ಅವರು ಕೂಡ ಪಾದಯಾತ್ರೆಯನ್ನು ಮಾಡಿದ್ರು. ಆದ್ರೆ ಇಷ್ಟು ದೊಡ್ಡ ಪಾದಯಾತ್ರೆಯನ್ನ ಯಾರಾದ್ರೂ ಕೂಡ ಭಾರತ ದೇಶದಲ್ಲಿ ಒಬ್ಬ ನಾಯಕ ರಾಜಕಾರಣದಲ್ಲಿ ತೊಡಗಿಸಿಕೊಂಡಿದ್ದಂಥವ್ರು ಮಾಡಿದ್ರೆ ಅದು ರಾಹುಲ್ ಗಾಂಧಿ ಅವರು ಮಾತ್ರ. ರಾಹುಲ್ ಗಾಂಧಿ ಅವರು ಇವತ್ತು ದೇಶದ ಜನರ ಗಮನವನ್ನ ಸೆಳೆದಿದ್ದಾರೆ. ಲೋಕಸಭೆಯಲ್ಲೂ ಕೂಡ ಕೆಲಸವನ್ನ ಅತ್ಯಂತ ಸಮರ್ಪಕವಾಗಿ ಮಾಡ್ತಾ ಇದ್ದಾರೆ. ಮುಂದಿನ ದಿವಸಗಳಲ್ಲಿ RSS ಐಡಿಯಾಲಜಿ ಜೊತೆಗೆ ಯಾವುದೇ ರಾಜಿ ಇಲ್ಲ, ಸಂವಿಧಾನದ ಆಶಯಗಳಿಗೆ ವಿರುದ್ಧ ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ಹಾಗಾಗಿ ಲೈಕ್ ಮೈಂಡೆಡ್ ಪೊಲಿಟಿಕಲ್ ಪಾರ್ಟೀಸ್ ಅನ್ನೇನು ಕೂಡ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ಒಟ್ಟುಗೂಡಿಸುವಂತ ಒಂದು ಪ್ರಯತ್ನ ಈ ದೇಶದಲ್ಲಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಈ ದೇಶದಲ್ಲಿ ಇವತ್ತು ಸೌಹಾರ್ದತೆಯನ್ನ ಹಾಳು ಮಾಡುವಂತದ್ರಲ್ಲಿ, ಸಂವಿಧಾನದ ಉದ್ದೇಶಗಳನ್ನ ಮೂಲೆಗುಂಪು ಮಾಡುವಂತದ್ರಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ, ಬಿಜೆಪಿ ಸರ್ಕಾರ, NDA ಸರ್ಕಾರ ಇವತ್ತು ಆ ಪ್ರಯತ್ನದಲ್ಲಿ ಇಡೀ ದೇಶದಲ್ಲಿ ಸೌಹಾರ್ದತೆಯನ್ನು ಹಾಳು ಮಾಡುವಂತದ್ರಲ್ಲಿ ಆಗ್ತಾ ಇದೆ. ಇವತ್ತು ಮಂಗಳೂರು, ಉಡುಪಿ, ಕರಾವಳಿ ಪ್ರದೇಶ ಅತ್ಯಂತ ಪ್ರಗತಿಪರವಾದಂತಹ ಬುದ್ಧಿವಂತರ ಜಿಲ್ಲೆ ಇದೆ, ಯಾವುದಕ್ಕೂ ಕೊರತೆ ಇಲ್ಲ. ಆದ್ರೆ ಇಲ್ಲಿ ಕೊರತೆ ಯಾವುದಕ್ಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ಬಿಜೆಪಿಯವರು ಮತ್ತು ಅವರ ಸಂಘಗಳು ಮಾಡ್ತಾ ಇರ್ತಕ್ಕಂಥ ಅಧ್ವಾನದ ಸೌಹಾರ್ದತೆ. ಎಲ್ಲಿ ಸಾಮಾಜಿಕ ಸೌಹಾರ್ದತೆ ಹಾಳಾಗುತ್ತೆ ಅಲ್ಲಿ ಯಾವುದೇ ರೀತಿಯ ಆಡಳಿತ ಮತ್ತು ಅಭಿವೃದ್ಧಿಯನ್ನ ಪರಿಣಾಮಕಾರಿಯಾಗಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದೆಲ್ಲವೂ ಕೂಡ ಗಮನದಲ್ಲಿ ಇಟ್ಕೊಂಡು
ಹಿಂದೆ ಸಿದ್ದರಾಮಯ್ಯನವರು ಮತ್ತು ಪರಮೇಶ್ವರ್ ಅವರು ಗೃಹ ಸಚಿವರಾಗಿದ್ದಂತ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲರನ್ನ ಒಂದು ತಂಡವಾಗಿ ಕಳಿಸ್ಕೊಟ್ಟಿದ್ರಿ. ಅನೇಕ ಅಧ್ವಾನಗಳು, ತಾಪತ್ರಗಳು, ಕೊಲೆಗಳು, ಮಗದೊಂದು ಆದಂತ ಒಂದು ಸಂದರ್ಭದಲ್ಲಿ ನಾವು ಎಲ್ಲ ಕಡೆ ಎಲ್ಲರ ಜೊತೆಗೂ ಕೂಡ ಸಮಾಲೋಚನೆ ಮಾಡಿ ಒಂದು ವರದಿಯನ್ನ ಕೊಟ್ಟ ಮೇಲೆ ಆ ವರದಿಯನ್ನ ಅತ್ಯಂತ ಯಶಸ್ವಿಯಾಗಿ ಜವಾಬ್ದಾರಿಯುತವಾದಂತ ಅಧಿಕಾರಿಗಳನ್ನು ಹಾಕುವಂತದ್ರ ಮುಖಾಂತರ ಅವರು ಇವತ್ತು ಒಂದು ಸೌಹಾರ್ದತೆಯ ವಾತಾವರಣ ಇವತ್ತು ಕಾಂಗ್ರೆಸ್ನ ಸರ್ಕಾರದಲ್ಲಿ ನಿರ್ಮಾಣ ಆಗಿದೆ ಅನ್ನುವಂಥದ್ದನ್ನು ಕೂಡ ನಾವು ತಿಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಮುಖ್ಯವಾಗಿ BLA 2ಗಳು ಬಹಳ ದೊಡ್ಡ ಜವಾಬ್ದಾರಿಯಿಂದ ಈ ತಿಂಗಳು UT ಖಾದರ್ ಅವರು ಬಂದಿದ್ದಾರೆ. ಸಮರ್ಪಕವಾಗಿ ಸ್ಪೀಕರ್ ಅವರ ಗೌರವಾನ್ವಿತ ಅಧ್ಯಕ್ಷರಾಗಿ ಅತ್ಯಂತ ಸಮರ್ಪಕವಾಗಿ ಅವರ ಕೆಲಸವನ್ನ ಮಾಡಿದಂತವರು, ಮಂಗಳೂರಿನ ಹೆಮ್ಮೆ ಕೂಡ ಅವರು. ಅವರಿಗೆ ಇವತ್ತು ಸಚಿವರಾಗಿ ನೂತನ DK ಶಿವಕುಮಾರ್ ಅವರ ಸರ್ಕಾರದಲ್ಲಿ ಮತ್ತೆ ಹಿಂದಿನ ಆರೋಗ್ಯ ಸಚಿವರಾಗಿ ವಾಪಸ್ ಬಂದಿದ್ದಾರೆ. ಹಾಗಾಗಿ ತಮಗೆ ಸ್ವಾಗತವನ್ನು ಕೋರ್ತೇನೆ ಮತ್ತು ಅಭಿನಂದನೆಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತೇನೆ ಸ್ನೇಹಿತರೆ. 30/6/26ರಿಂದ BLOಗಳು ಬೂತ್ ಲೆವೆಲ್ ಆಫೀಸರ್ಸ್ ಮನೆಗೆ ಭೇಟಿ ಕೊಡ್ತಾರೆ. ದಯಮಾಡಿ ನೋಟ್ ಮಾಡ್ಕೊಳ್ಬೇಕು. ಬೂತ್ ಲೆವೆಲ್ ಆಫೀಸರ್ಸ್ 30ನೇ ತಾರೀಕಿಂದ ಮನೆಗಳಿಗೆ ಭೇಟಿ ಕೊಡ್ತಾರೆ. BLAಗಳು ಯಾರಿದ್ದೀರಿ ಅವರೆಲ್ಲ ಕೂಡ BLOಗಳ ಜೊತೆಗೂಡಿ ಮನೆಗೆ ಹೋಗ್ಬೇಕು. ಅಲ್ಲಿ ಎನ್ಯುಮರೇಷನ್ ಫಾರಂ ಅಲ್ಲಿ ಎರಡನ್ನ ತಗೋಬೇಕು. ನಮ್ಮ BLOಗಳು ಕೆಲವು ಸರಿ ಏನ್ ಮಾಡ್ತಾರೆ, ಒಬ್ಬರಿಗೆ ಕೊಟ್ಬಿಡ್ತಾರೆ. 2 ಫಾರಂ ಅನ್ನ ತಗೋಬೇಕು. ಒಂದು ಆ ಮತದಾರ ಯಾರಿದ್ದಾರೆ ಅವ್ರ ಹತ್ರನ ಇಟ್ಕೋಬೇಕು. ಅಕ್ನಾಲೆಡ್ಜ್, ಅದಕ್ಕೆ ಫೋಟೋ ಏನೆಲ್ಲ ಕೇಳಿದ್ದಾರೆ, ಸರ್ಟಿಫಿಕೇಟ್ಸ್ ಏನೆಲ್ಲ ಕೇಳಿದ್ದಾರೆ, ಅವ್ರೇನಾದ್ರೂ ಹೆಚ್ಚು ಕಡಿಮೆ ಮಾಡಿದ್ದಾರೆ ಸೊ ಇದನ್ನ ನಾವು ತೋರಿಸಿ ಮತ್ತೆ ಪಡ್ಕೊಳ್ಳಿಕ್ಕೆ ಅವಕಾಶ ಆಗತ್ತೆ. ನಿಮಗೆ ಗ್ರಾಮ ಪಂಚಾಯತ್ ಚುನಾವಣೆಗಳು ಬರ್ತಾ ಇದೆ. ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ, ಹಾಗೇನೆ ನಮ್ಮ ಕಾರ್ಪೊರೇಷನ್ ಎಲ್ಲ ಚುನಾವಣೆಗಳು ಬರ್ತಾ ಇದೆ. ಇದನ್ನು ಕೂಡ ನಮ್ಮ ಎಲ್ಲ ಸ್ಥಳೀಯ ಕಾರ್ಯಕರ್ತರುಗಳು ಮತ್ತು ಮುಖಂಡರುಗಳು ಕೂಡ ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಯಾರು ಮತದಾರ ಪಟ್ಟಿಯಿಂದ ಉಳ್ಕೋತಾರೆ ಅವರಿಗೆ ಸರ್ಕಾರದ ಸೌಲಭ್ಯಗಳು ಕೂಡ ಸಿಗೋದಿಲ್ಲ ಅಂತೇಳಿ. ಹಾಗಾಗಿ ಕಾರ್ಮಿಕರು, ಶೋಷಿತರು, ಅಲ್ಪಸಂಖ್ಯಾತರು ಇವರೆಲ್ಲರೂ ಕೂಡ ದಾಖಲೆ ಇಟ್ಕೊಳ್ಳುವಂಥದ್ದು ಕಷ್ಟ ಇದೆ. ಅನೇಕ ಬಡವರು ಗುಡಿಸಲುಗಳಲ್ಲಿ ವಾಸ ಮಾಡ್ತಕ್ಕಂಥವ್ರು, ಸಣ್ಣ ಪ್ರಮಾಣದಲ್ಲಿ ಚಿಕ್ಕ ಮನೆಗಳಲ್ಲಿ ವಾಸ ಮಾಡುವಂತವ್ರು, ಸ್ಲಾಮ್ಗಳಲ್ಲಿ ವಾಸ ಮಾಡುವಂತ ಅನೇಕ ಜನರಿದ್ದಾರೆ. ಇದರ ಉದ್ದೇಶಪೂರ್ವಕವಾಗಿನೇ ಇವತ್ತು ಎಲೆಕ್ಷನ್ ಕಮಿಷನ್ ಅವರು ನಾನಾ ದಾಖಲೆಗಳನ್ನ ಇವತ್ತು ಅವ್ರು ಕೇಳಲಿಕ್ಕೆ ಹೊರಟಿದ್ದಾರೆ. ಹಾಗಾಗಿ ನಾವು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಅವರಿಗೆ ನೆರವಾಗಬೇಕಾಗಿರುತ್ತೆ. ಒಂದು ರಾಜಕೀಯ ಪಕ್ಷವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಜವಾಬ್ದಾರಿಯುವಂತ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ಹಕ್ಕು ಮತ್ತು ಜವಾಬ್ದಾರಿಗಳು, ಅವರ ಪರವಾಗಿ ನಾವು ನೀವೆಲ್ಲರೂ ಕೂಡ ಕೆಲಸ ಮಾಡೋಣ, ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸೋಣ ಅನ್ನುವಂತ ಮಾತನ್ನು ಹೇಳಿ, ಆಮೇಲೆ 5/8/26ಕ್ಕೆ ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ ಅನ್ನ ಪಬ್ಲಿಷ್ ಮಾಡ್ತಾರೆ. 5ನೇ ಆಗಸ್ಟ್ 26. ಈ ಡ್ರಾಫ್ಟ್ ರೋಲ್ ಆಗಕ್ ಮುಂಚೆ ಒಂದು ವಾರಕ್ಕೆ ಮುಂಚೆನೆ ನಾವು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಎಲ್ಲ ಮತದಾರರ ಮನೆಗಳಿಗೆ ಹೋಗಿದ್ದಾರಾ ಇಲ್ವಾ, ಮತ್ತೆ ಅವರು ಸಂಬಂಧಪಟ್ಟಂತ ದಾಖಲೆಗಳನ್ನ ಕೊಟ್ಟಿದ್ದಾರಾ ಇಲ್ವಾ, ಯಾರಾದ್ರೂ ನಮ್ಮ ಹಿತೈಷಿಗಳು ಬೆಂಬಲಿಗರು, ಕಾಂಗ್ರೆಸ್ಸಿನ ಹಿತೈಷಿಗಳು ಬೆಂಬಲಿಗರು ಯಾರಾದ್ರೂ ತಪ್ಪೋಗಿದ್ರೆ ಆ ಒಂದು ವಾರಕ್ಕೆ ಮುಂಚೆನೆ ನೀವು ಅಡ್ರೆಸ್ ಮಾಡ್ಬೇಕದನ್ನ. ಆಮೇಲೆ ಡ್ರಾಫ್ಟ್ ನೋಟಿಫಿಕೇಶನ್ ಬಂದ ಕೂಡಲೇ ಅದನ್ನ ಪ್ರತಿಯೊಂದು ನೀವು ಸಮರ್ಪಕವಾಗಿ ವೀಕ್ಷಣೆಯನ್ನು ಮಾಡ್ಕೋಬೇಕು, ನೋಡ್ಕೋಬೇಕು. ಯಾರ ಹೆಸರಾದ್ರೂ ಬಿಟ್ಟೋಗಿದ್ಯಾ, ಯಾಕೆ ಬಿಟ್ಟೋಗಿದೆ. ಆಮೇಲೆ 1 ತಿಂಗಳ ಅವಕಾಶ ಇರುತ್ತೆ ಅಬ್ಜೆಕ್ಷನ್ಸ್ ಹಾಕ್ಲಿಕ್ಕೆ. 5/8/26ರಿಂದ 4/9/26ವರೆಗೆ ಅಬ್ಜೆಕ್ಷನ್ಸ್ ಅನ್ನು ಹಾಕೊಳ್ಳಿಕ್ಕೆ ಅವಕಾಶ ಇದೆ. ಆ ಅಬ್ಜೆಕ್ಷನ್ಸ್ ಹಾಕೊಳ್ಳಿ ಅಡಚಣೆಯಿಂದ ಬಂದ್ರೆ ಅಬ್ಜೆಕ್ಷನ್ಸ್ ಮಾಡ್ಲಿಕ್ಕೆ ಎಲೆಕ್ಷನ್ ಕಮಿಷನ್ ಜೊತೆ ಮಾಡ್ಲಿಕ್ಕೆ ನಮ್ಮ ಪಕ್ಷದ ಹಿತೈಷಿಗಳು, ಬೆಂಬಲಿಗರು ಅನೇಕ ಜನ ಅಡ್ವೊಕೇಟ್ಸ್ ಇದ್ದಾರೆ. ಹಾಗಾಗಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಸಾಧ್ಯ ಆದ್ರೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ 2 ವಕೀಲರುಗಳನ್ನು ಕೂಡ ತಾವು ಈಗಾಗಲೇ ಗೊತ್ತು ಮಾಡ್ಕೊಂಡಿದ್ರೆ ನಮ್ಮ ಮತದಾರ ರಕ್ಷಣೆಯನ್ನ ಮಾಡ್ಕೊಳ್ಳಿಕ್ಕೆ ಸುಲಭ ಆಗುತ್ತೆ ಅನ್ನುವಂಥದ್ದು. ಆಮೇಲೆ ಫೈನಲ್ ನೋಟಿಫಿಕೇಶನ್ ಯಾವಾಗಪ್ಪ ಅಂತಂದ್ರೆ 7/10/26, 7 ಅಕ್ಟೋಬರ್ನಲ್ಲಿ 7/10/26. ಅದಾದ್ಮೇಲೆ ನೀವು ಯಾರು ಮತದಾರರಾಗಿ ದಾಖಲೆಯಾಗಿ ಉಳಿಯೋದಿಲ್ಲ, ಅವ್ರಿಗೆ ಮತ್ತು ಕಷ್ಟ ಆಗುತ್ತೆ. ಹಾಗಾಗಿ ಅಂತ ಸಂಕಷ್ಟಕ್ಕೆ ನಾವು ಒಳಪಡೋದು ಬೇಡ. ಇದೊಂದು ಅವಕಾಶ ಮತ್ತು ಚಾಲೆಂಜ್ ಅಂತ ನಾವು ತೆಗೆದುಕೊಳ್ಳೋಣ. ಎಲ್ಲಿ ಚಾಲೆಂಜ್ ಇರುತ್ತೆ ಅಲ್ಲಿ ಅವಕಾಶಗಳು ಇದ್ದೇ ಇರುತ್ತೆ ಖಂಡಿತವಾಗ್ಲೂ ಕೂಡ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷಕ್ಕೆ ಇಂಥ ಅನೇಕ ಸಂಕಷ್ಟಗಳನ್ನ ದೇಶದ ಜನರಿಗಾಗಿ, ದೇಶದ ಜನರ ಒಳಿತಿಗಾಗಿ, ಆಡಳಿತಕ್ಕಾಗಿ, ಅಭಿವೃದ್ಧಿಗಾಗಿ ಅದು ಎದುರಿಸಿಕೊಂಡು ಬಂದಿದೆ. ಸದಾಕಾಲ ಅದು ಜನರ ಪರವಾಗಿ, ದೇಶದ ಏಕತೆಯ ಪರವಾಗಿ ಸಮರ್ಪಣಾ ಮನೋಭಾವದಿಂದ ತ್ಯಾಗ ಮತ್ತು ಹೋರಾಟ ಮಾಡಿದಂತ ಮಹನೀಯರ ಪರಂಪರೆ ನಮ್ಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ.
ಹಾಗಾಗಿ ಈ ಹಿನ್ನೆಲೆ ಮತ್ತು ಪರಂಪರೆಯನ್ನ ನಾವು ಕಾಯ್ದಿಟ್ಕೊಳ್ಳೋಣ. ಒಂದು ರಾಜಕೀಯ ಪಕ್ಷವಾಗಿ ನಾವು ಮಾಡಬೇಕಾದಂತಹ ಹಕ್ಕು ಮತ್ತು ಜವಾಬ್ದಾರಿಗಳನ್ನ ಮುನ್ನಡೆಸೋಣ ಅನ್ನುವಂತ ಮಾತನ್ನು ಹೇಳಿ ತಾವು ಅತ್ಯಂತ ವಿಶ್ವಾಸದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪರವಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ನೇಮಕ ಮಾಡುವಂತ ಒಂದು ಪ್ರಕ್ರಿಯೆ ಆಗಿದೆ. ಸರ್ ಅಧ್ಯಕ್ಷರೇ, ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅದಕ್ಕೂ ಕೂಡ ಅಭಿನಂದನೆಗಳನ್ನು ಹೇಳಬೇಕಾಗುತ್ತೆ. BLA 2 ನೇಮಕ ಮಾಡಿದ್ದಾರೆ ಸರ್. ಆದ್ರೆ ಸುಳ್ಳಿಯನ್ನ ನಿರಂತರವಾಗಿ ನೆಗ್ಲೆಕ್ಟ್ ಆಗ್ತಾ ಇದೆ. ಅಲ್ಲಿ BLA 2 ನೇಮಕ ಮಾಡುವಂತ ಕೆಲಸ ಆಗಿಲ್ಲ. ಕೂಡಲೇ ಯಾರೆಲ್ಲ ನಮ್ಮ ಜಿಲ್ಲಾಧ್ಯಕ್ಷರು ಅಲ್ಲಿ ಯಾವ್ದರ ಕೊರತೆ ಇದೆ, ಅಲ್ಲಿನ ಬ್ಲಾಕ್ ಅಧ್ಯಕ್ಷರು ಜಾರಿಯಾಗಿ ಕೆಲಸ ಮಾಡ್ತಿದ್ದಾರೆ ಇಲ್ವಾ, ಸ್ಪರ್ಧೆ ಮಾಡಿದಂತ ಅಭ್ಯರ್ಥಿ ಯಾರಿದ್ದಾರೆ ಅವ್ರು ಕರೆದು ಕೂಡಲೇ BLA 2 ನೇಮಕ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು. ಮತ್ತು ಉಡುಪಿ ಅಧ್ಯಕ್ಷರಿಗೆ ನಾವು ಚುನಾವಣಾ ಕಮಿಷನ್ ಅವ್ರಿಗೂ ಹೇಳಿದ್ದೇವೆ ಸರ್, ಎಲ್ಲೆಲ್ಲಿ ತಾವು BLO ಸಭೆಗಳನ್ನ ತಾವು ಮಾಡ್ತೀರಿ ಆ ಎಲ್ಲ BLO ಸಭೆಗಳಿಗೆ BLA 2 ನೀವು ಕರಿಬೇಕು. ಸೊ ದಟ್ ಹೊಂದಾಣಿಕೆ ಆಗುತ್ತೆ, ಕಮ್ಯುನಿಕೇಶನ್ ಇರುತ್ತೆ. ಮತ್ತೆ ನಮ್ಮ BLA 2 ಕೂಡ ಏನಾಗ್ತಾ ಇದೆ, ಏನು ಹೋಗ್ತಾ ಇದೆ ಅನ್ನೋಂಥದ್ದು ಗೊತ್ತಾಗುತ್ತೆ. ಅವ್ರು ಬೇರೆ ಪಕ್ಷದವ್ರನ್ನ ಕರೀತಾರೆ, ಕರ್ಕೊಳ್ಳಿ. ಆದ್ರೆ ನಮ್ಮ BLA 2 ಉಡುಪಿ ಜಿಲ್ಲೆಯಲ್ಲಿ ನಡೆದಂತ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ನನ್ನ ಸಭೆಯನ್ನ ಕರೆದಿದ್ದಾರೆ. ಆ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ BLA 2 ಹಾಜರಾಗಿರ್ಲಿಲ್ಲ. ಮತ್ತೆ ಹೇಗೆ ಸಂಘಟನೆ ಆಗುತ್ತೆ, ಪಕ್ಷಕ್ಕೆ ಹೇಗೆ ಅನುಕೂಲ ಆಗುತ್ತೆ, ಚುನಾವಣೆಗಳ ಗೆಲುವು ನಾವು ಹೇಗೆ ನೋಡಕ್ ಸಾಧ್ಯ ಆಗುತ್ತೆ? ಅಧ್ಯಕ್ಷರೇ, ದಯಮಾಡಿ ಇದನ್ನ ಜಿಲ್ಲಾಧ್ಯಕ್ಷರು ಮತ್ತು ಅಲ್ಲಿ ಸ್ಪರ್ಧೆ ಮಾಡಿದಂತ ನಮಗ್ ಬಂದಿರೋ ಹಾಗಿದ್ರೆ ಪಟ್ಟಿಯನ್ನು ಕಳಿಸಿ. ನೀವು ಬರೀ ಕೆಪಿಸಿಸಿಗೆ ಪಟ್ಟಿಯನ್ನ ಕಳಿಸಿದ್ರೆ ಸಾಕಾಗೋದಿಲ್ಲ. ಎಲೆಕ್ಷನ್ ಕಮಿಷನ್ ಅಲ್ಲಿ ಅದು ಅಪ್ಲೋಡ್ ಆಗ್ಬೇಕು. ಅದರ ಅಧಿಕೃತವಾದಂತ ಪಟ್ಟಿಯನ್ನ ನೀವು ಪಡ್ಕೊಳ್ಳಿ. ಹಾಗಿದ್ರೆ ತುಂಬಾ ಸಂತೋಷ. ಆಗಿದೆ ಅಂತ ಜಿಲ್ಲಾಧ್ಯಕ್ಷರು ಹೇಳ್ತಿದ್ದಾರೆ, ಬಟ್ ಕೆಪಿಸಿಸಿಗೆ ಇನ್ನೂ ಮಾಹಿತಿ ಬಂದಿಲ್ಲ. ಆದ್ರಿಂದ ಸೊ ಇಂಥ ಎಲ್ಲ ವಿಷಯಗಳ ಬಗ್ಗೆ ಆಮೇಲೆ ನಾವು ಹೇಳಿದ್ದೇವೆ, ಈ ಡ್ರಾಫ್ಟ್ ನೋಟಿಫಿಕೇಶನ್ ಏನು ಪಬ್ಲಿಷ್ ಮಾಡ್ತಾರೆ ಎಲ್ಲ ಗ್ರಾಮ ಪಂಚಾಯತಿ ಕೇಂದ್ರಗಳಲ್ಲೂ ಹಾಕ್ಬೇಕು ಅಂತ ಹೇಳಿದ್ದೇವೆ.